ಹಾಯ್, ನಾನು ವಿನೋದ. ನಿಮಗೆ ಹೋದ ಎಪಿಸೋಡಲ್ಲಿ ಉಡ್ಡಾಪಲ್ದು ಹಲ್ವಾ ಮಾಡೋದು ತೋರಿಸಿದ್ದೆ ನೋಡಿ. ಈ ಥರ ಹಲ್ವಾ ಮಾಡೋದು. ಇವಾಗ ಅದರಿಂದ ಈಗ ಪಾನಕ ಮಾಡೋದಂದರೆ ಉಡ್ಡಾಪಲ್ ಜ್ಯೂಸ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪಾನಕ ಅಂತಾರೆ. ಈಗ ನಾನು ನಿಮಗೆಲ್ಲ ಉಡ್ಡಾಪಲ್ದು ಜ್ಯೂಸು ಇಲ್ಲಾಂದರೆ ಪಾನಕ ಮಾಡೋ ರೀತಿ ಹೇಳ್ತೀನಿ. ಮೊದಲು 2 ಗ್ಲಾಸ್ ನೀರು ತಗೋಬೇಕು. ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತಗೋಬೇಕು. ಒಂದು ಉಡ್ಡಾಪಲ್ದು ಅರ್ಧ ಅಷ್ಟು ಇದ್ರದ್ದು ತಿರುಳು ತಗೋಬೇಕು. ಇದು ತಿರುಳು, ಉಡ್ಡಾಪಲ್ದು ತಿರುಳಿದು. ಈ ತಿರುಳು, ಅರ್ಧ ಕಪ್ಪು ಬೆಲ್ಲ ಎಲ್ಲ ಸೇರಿಸೀಗ ಮಿಕ್ಸಿಯಲ್ಲಿ ಹೊಡ್ಕೊಳ್ಳೋಣ. ಈಗ ಬೆಲ್ಲನೂ ತಣ್ಣದು ತಿರುಳು ಎರಡು ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದನ್ನು ಒಂದು ಬಟ್ಲಿಗೆ ಸುರ್ಕೊಳ್ಳೋಣ. ಉಳಿದಿರೋ ನೀರೆಲ್ಲ ಹಾಕಿ ಜಾರೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಆಮೇಲೆ ಗಟ್ಟಿ ಆಗಿರೋದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊತ ಎಲ್ಲ ಸಮ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆಲ್ಲ ಜ್ಯೂಸ್. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಜ್ಯೂಸು. ಇವಾಗ ಕುಡಿದ್ರೆ ಎಷ್ಟು ತಂಪಾಗಿರುತ್ತೆ ಗೊತ್ತಾ. ಸೂಪರ್ ಆಗಿದೆ ಇದು. ಎಷ್ಟು ಚೆನ್ನಾಗಿದೆ, ಈಗ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ. ನಿಮಗೂ ಚೆನ್ನಾಗಿದ್ದರೆ ನಮಗೆ ತಿಳಿಸಿ. ಈ ಜ್ಯೂಸ್ ಈಗ ನಾವು ತಂಪಾಗಿ ಬಿಸಿಲಿಂದ ಬಂದಾಗ ಕುಡಿಲಿಕ್ಕೂ ತಂಪಾಗಿರುತ್ತೆ. ಪಿತ್ತನೂ ಕಡಿಮೆ ಮಾಡುತ್ತೆ. ತಲೆ ಚಕ್ಕರ್ ಬಂದಂಗಾದರೆ ಅದಕ್ಕೂ ಉಪಯೋಗ ಆಗುತ್ತೆ. ವಾಂತಿಗೆ ಬರೋಂಗಾದ್ರೂ ಅದಕ್ಕೂ ಉಪಯೋಗ ಆಗುತ್ತೆ. ಎಲ್ಲದಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಇದು ದೇಹಕ್ಕೆ. ನೋಡಿದ್ರಾ? ನೀವು ಕುಡೀರಿ ಇದನ್ನು.